ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಃ ಶುಕ್ರಃ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನನ್ನ ಹೆಸರು ರಾಘವೇಂದ್ರ ಭಟ್. ವೀಕ್ಷಕ ಬಾಂಧವರಿಗೆ ಅಭಿನಂದನೆಗಳು. ಈಗ ಕನ್ಯಾ ರಾಶಿಯ ಫೆಬ್ರವರಿ ತಿಂಗಳ ಮಾಸದ ಸಂಕ್ಷಿಪ್ತ ಫಲಗಳನ್ನು ನೋಡುವುದಾದರೆ, ಈ ಮಾಸದಲ್ಲಿ ನಿಮಗೆ ಶುಭ ಮತ್ತು ಅಶುಭ ಫಲಗಳು ಎರಡೂ ಕೂಡ ಸಮ್ಮಿಶ್ರವಾಗಿದೆ. ಮೊದಲಿಗೆ ಶುಭ ಫಲಗಳನ್ನು ನೋಡುವುದಾದರೆ, ಕುಟುಂಬದಲ್ಲಿ ಪ್ರಗತಿ, ಮಕ್ಕಳಾಗಲಿ ಅಥವಾ ಗುರಿ ತಂದೆ ತಾಯಿಗಳಾಗಲಿ ಮಾಡತಕ್ಕಂತಹ ಯಾವುದೇ ರೀತಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಇದ್ದರೂ ಕೂಡ ಅವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಸಾಧಿಸಿ ಉತ್ತಮ ವ್ಯವಹಾರ ಹೊಂದುತ್ತಾರೆ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ, ಅನಿರೀಕ್ಷಿತವಾಗಿರ್ತಕ್ಕಂತಹ ಸಂಪತ್ತು ನಿಮ್ಮದಾಗಲಿದೆ. ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಜನಾಕರ್ಷಣೆ ಸಿದ್ಧಿಯಾಗಿ ಬರತಕ್ಕಂತಹ ಆರ್ಥಿಕವು ಇನ್ನಷ್ಟು ಇಮ್ಮುಡಿಯಾಗಿ ನಿಮ್ಮ ಮನೆಯನ್ನು ಅಥವಾ ನಿಮ್ಮ ಕೈಯನ್ನು ಸೇರದೆ ಮಕ್ಕಳಲ್ಲಿ ಸಂತಸ. ಕನ್ಯಾ ರಾಶಿಯ ತಂದೆ ತಾಯಿಗಳ ಮಕ್ಕಳು ಉತ್ತಮ ಪ್ರಗತಿಗಳನ್ನು ಹೊಂದಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಾಗಲಿ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಉತ್ತಮ ಪ್ರಗತಿಯನ್ನು ಹೊಂದಿ ಅವರಿಂದ ಕನ್ಯಾ ರಾಶಿಯವರಿಗೆ ಸಂತಸವು ಬರಲಿಕ್ಕೆ ಸಾಧ್ಯತೆ ಇದೆ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಉತ್ತಮ ಸ್ಥಾನಾದಿಗಳನ್ನು ಸ್ಕೂಲಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಉತ್ತಮ ಅಂಕಗಳನ್ನು ಪಡೆಯುವ ಮುಖಾಂತರವಾಗಿ ಉತ್ತಮ ಪ್ರಗತಿಯನ್ನು ಹೊಂದುತ್ತೀರಾ. ಅಶುಭ ಫಲಗಳನ್ನು ನೋಡುವುದಾದರೆ, ಆರೋಗ್ಯದಲ್ಲಿ ಕಾಳಜಿ ಇರಲಿ. ಪ್ರಯಾಣದಿಂದ ಆಯಾಸ ಉಂಟಾಗಿ ಆ ಆಯಾಸದಿಂದ ಶೀತ ಬಾಧೆ ಅಥವಾ ಜ್ವರ ಬಾಧೆಗಳು ಬರುವ ಸಂಭವತೆ ಇದೆ. ಮನಸ್ಸಿನಲ್ಲಿ ನೆಮ್ಮದಿ ಇರಲಿ. ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ನೀವು ಅದರಲ್ಲಿ ಸಂತೋಷವನ್ನು ಹುಡುಕಿಕೊಂಡು ಅದರಲ್ಲಿ ನೆಮ್ಮದಿಯನ್ನು ಪಡುವಂತೆ ಆಗಿರಿ. ಅತಿ ಆಸೆ ಆದಲ್ಲಿ ನಿಮ್ಮ ಶಾಂತಿಗೆ ಕುತ್ತು ಬರುವ ಸಂಭವತೆ ಇದೆ. ಆದ್ದರಿಂದ ಅಶುಭ ಫಲಗಳಿಗೆ ಪರಿಹಾರವನ್ನು ನೋಡುವುದಾದರೆ, ವಿಷ್ಣುವಿನ ಸಂಬಂಧಿಯಾಗಿರ್ತಕ್ಕಂತಹ ದೇವಸ್ಥಾನಗಳ ನಾವು ಭೇಟಿಯಿಂದ, ಅದೇ ರೀತಿಯಾಗಿ ವಿಷ್ಣುವಿನ ಭಕ್ತನಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಇಲ್ಲದಿದ್ದರೆ ಗಿರಿಗಳಲ್ಲಿ ಅಂದರೆ ಗುಡ್ಡದ ಮೇಲೆ ಇರತಕ್ಕಂತಹ ದೇವಸ್ಥಾನಗಳ ಭೇಟಿಯಿಂದ ನಿಮ್ಮ ಅಶುಭ ಫಲವೂ ಕೂಡ ಶುಭವಾಗಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ನಿಮಗೆ ಶುಭಗಳನ್ನು ಕೊಡತಕ್ಕಂತಹ ಬಣ್ಣವನ್ನು ನೋಡುವುದಾದರೆ, ಕನ್ಯಾ ರಾಶಿಯವರಿಗೆ ಶುಭವನ್ನು ಕೊಡತಕ್ಕಂತಹ ಬಣ್ಣ ಯಾವುದು ಅಂತ ಹೇಳಿದರೆ, ಕನ್ಯಾಧಿಪತಿ ಬುಧ ಆದ್ದರಿಂದ ಹಸಿರು ಬಣ್ಣ, ಅದೇ ರೀತಿಯಾಗಿ ಅರಿಶಿನ ಬಣ್ಣ, ಅದೇ ರೀತಿಯಾಗಿ ಕೆಂಪು ಬಣ್ಣವು ನಿಮಗೆ ಶುಭ ಪ್ರಾಪ್ತಿಗಳನ್ನು ಕೊಡುತ್ತದೆ. ತಾರೀಖುಗಳಲ್ಲಿ ಶುಭ ಪ್ರಾಪ್ತವಾದಂತಹ ತಾರೀಖುಗಳನ್ನು ನೋಡುವುದಾದರೆ 9, 13, 20, ಅದೇ ರೀತಿಯಾಗಿ 29ನೇ ತಾರೀಕು ನಿಮಗೆ ಶುಭಗಳನ್ನು ಕೊಡತಕ್ಕಂತಹ ತಾರೀಖುಗಳಾಗಿದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.